ಇವತ್ತಿನ ಕ್ಲಾಸ ಪಾರ್ಟ್ 3 ಅನುಪಾತ ಮತ್ತು ಸಮಾನುಪಾತ ಮೂರನೇ ಭಾಗ. ನಾವು ಮೊದಲೇ ಹೇಳಿದೇವಲ್ಲ, ಒಂದು ಚಾಪ್ಟರ್ ಮೇಲೆ ಎಷ್ಟು ಪ್ರಶ್ನೆ ಆಗ್ತಾವ, ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಎಲ್ಲಿವರೆಗೆ ಆಗ್ತಾವ ಅಲ್ಲಿವರೆಗೆ ಎಲ್ಲಾ ಕ್ವಶನ್ಸ್ ಅನ್ನ ಕಂಪ್ಲೀಟ್ ಮಾಡೋಣ. ಕರೆಕ್ಟಾ? ಈಗ ನಮ್ದು ಮೊದಲನೇ ಕ್ವಶನ್ ಏನೈತಿ, 3 ಸಂಖ್ಯೆಗಳ ಅನುಪಾತ 6, 8, 9. ಅವುಗಳ ಮೊತ್ತ 460. ದೊಡ್ಡ ಸಂಖ್ಯೆ ಕಂಡುಹಿಡಿಯಿರಿ ಅಂದನ. ಯಾವಾಗ್ಲೂ ಪ್ರಶ್ನೆ ಕೊಟ್ಟಾಗ ಮೊದಲು ಪ್ರಶ್ನೆನ ಕ್ಲಿಯರ್ ಆಗಿ ಓದ್ಬೇಕು. ಎಷ್ಟು ಕೊಟ್ಟ ನೋಡ್ರಿ, 3 ಸಂಖ್ಯೆಗಳ ಅನುಪಾತ 6, 8, 9. ಅವುಗಳ ಮೊತ್ತ 460. ದೊಡ್ಡ ಸಂಖ್ಯೆ ಕಂಡುಹಿಡಿಯಿರಿ ಅಂದನ. ಹೌದಾ? ಎ ಆಪ್ಷನ್ ಎಷ್ಟೈತಿ? 160, ಬಿ ಆಪ್ಷನ್ 120, ಸಿ ಆಪ್ಷನ್ 100, ಡಿ ಆಪ್ಷನ್ 180. ನಾ ಹೇಳಿನಿ ಪ್ರೀವಿಯಸ್ ಕೇಳಿರೋ ಕ್ವಶನ್ಸ್ ಚಾಪ್ಟರ್ ಮೇಲೆ ಎಲ್ಲಾ ಕ್ವಶನ್ಸ್ ಡಿಸ್ಕಸ್ ಆಗುತ್ತಾ. ಒಂದ್ ವೇಳೆ ನೀವು ಪ್ರೀವಿಯಸ್ ಅಂದ್ರ ಈ ವರ್ಷ SSGD ಎಕ್ಸಾಮ್ ನಡೆದು ಈಗೇನ್ ಫಿಸಿಕಲ್ ಬಿಟ್ಟಲ್ಲ ಆ ಎಕ್ಸಾಮ್ ಅಟೆಂಡ್ ಮಾಡಿದ್ರ ನಿಮ್ ಶಿಫ್ಟ್ ಯಾವ ಕ್ವಶನ್ ಬರುತ್ತಾ ಅಂತ ನೀವು ಆಲ್ರೆಡಿ ನೋಡ್ಕೋರಿ. ಎಲ್ಲಾ ಶಿಫ್ಟ್ ಕ್ವಶನ್ಸ್ ಚಾಪ್ಟರ್ ವೈಸ್ ಪ್ರೀವಿಯಸ್ ಕೇಳಿದೆ ನೋಡ್ರಿ. SSGD 22/2/2024 ಕೇಳಿ ಕ್ವಶನ್ ಎಷ್ಟು ಈಜಿ ಐತಿ. ಯಾವುದೇ 3 ಸಂಖ್ಯೆಗಳಂದಾಗ ನಾವ್ ಏನ್ ಬರ್ಕೋಬೇಕಂದ್ರ ಅವಕ್ಕೆ ಹೆಸರು ಕೊಡ್ಬೇಕು. ಫಸ್ಟ್ ಆಫ್ ಆಲ್ ಯಾವ ಓದ್ ಗೊತ್ತಾಗುತ್ತೆ. ಒಂದು ಎ, ಒಂದು ಬಿ, ಒಂದು ಸಿ. ಮೊದಲನೇದ ಅನುಪಾತ 6, ಎರಡನೇದ ಅನುಪಾತ 8, ಮೂರನೇದ ಅನುಪಾತ 9. ಹಾಗಾದ್ರ ಅವುಗಳ ಮೊತ್ತ ಎಷ್ಟು ಕೊಟ್ಟಾನ್ರಿ? 460, 460. ಹಾಗಾದ್ರ ಇಲ್ಲಿ ಅವುಗಳ ಮೊತ್ತ ಅಂದ್ರ ಅನುಪಾತವನ್ನ ಏನ್ ಮಾಡ್ಕೋಬೇಕು? ಅನುಪಾತವನ್ನ ಕೂಡಿಸ್ಕೋಬೇಕು. ಈಗ ನೋಡ್ರಿ 6, 8, 14, 14, 9, 23. ಎಲ್ಲಾ ಕೂಡ್ಸಾಗ ಎಷ್ಟು ಅನುಪಾತ ಆಯ್ತು? 23 ಅನುಪಾತ ಆಯ್ತು. ಹಾಗಾದ್ರ 23 ಅನುಪಾತ ಆಯ್ತು ಅಂತಂದ್ರ 23 46, 0, 0. ಇಲ್ಲಿ ಬಂದಿದ್ದು ಯಾವಾಗ್ಲೂ ಏನಿರುತ್ತ? 1 ಅನುಪಾತ ಇರುತ್ತ. 23 46, 0, 0. ನಮಗೇನ್ ಕೇಳ? ದೊಡ್ಡ ಸಂಖ್ಯೆ. ಎ ಅನುಪಾತ 6 ಐತಿ, ಬಿ ಅನುಪಾತ 8 ಐತಿ, ಸಿ ಅನುಪಾತ 9 ಐತಿ. ಹಾಗಾದ್ರ ನಮ್ಮ ಸಿ ಅನುಪಾತ ಅಂದ್ರ ಎಷ್ಟು ಮಲ್ಟಿಪ್ಲೈ ಆಗತ್ರಿ? 9 2 18, 1 0 0. ಯಾವ ಆನ್ಸರ್ ಕರೆಕ್ಟ್ ಅಪ್ಪ ಅಂತಂದ್ರ ಇಲ್ಲ ಐತಿ ನೋಡಿ, ಡಿ ಆನ್ಸರ್ 180. ಕರೆಕ್ಟಾ? ಒಂದ್ಸಲ ನೋಡ್ರಿ, 3 ಸಂಖ್ಯೆಗಳ ಅನುಪಾತ 6, 8, 9. ಅವುಗಳ ಮೊತ್ತ 460. ದೊಡ್ಡ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳ್ಯಾನ. ಹೌದಾ? ನಮಗೆ ಎಕ್ಸಾಮ್ ಕೇಳಿ ಕ್ವಶನ್ ಐತಿ 2024 SSGDಗೆ. ಹೌದಾ? 1 ಅನುಪಾತ 6, 1 ಅನುಪಾತ 8, 1 ಅನುಪಾತ 9 ಅಂದ್ರ ಅವುಗಳ ಮೊತ್ತ 460 ಅಂದ್ರ ಎಲ್ಲಾ ಅನುಪಾತ ಕುಡಿಸೋನು. 23 ಅನುಪಾತ ಅಥವಾ 23 ಯೂನಿಟ್, 23 ಬಾಧಿತ. 23 46, 0. ಹಾಗಾದ್ರೆ ಇಲ್ಲಿ ಬಂದಿದೆ ಹೊತ್ತು 1 ಅನುಪಾತ ಇರುತ್ತ. ಹಾಗಾದ್ರೆ ದೊಡ್ಡವ್ರು ಯಾರಂದ್ರ ಸಿ ಅದಾನ, 9 ಅನುಪಾತ. ಆದ್ರೆ 1 ಅನುಪಾತಕ್ಕೆ 20 ಅಂದ್ರ 29 180. ಯಾವ ಆನ್ಸರ್ ಕರೆಕ್ಟ್ ಅಪ್ಪ ಅಂತಂದ್ರ ಡಿ ಆನ್ಸರ್ ಕರೆಕ್ಟ್. ಓಕೆನಾ? ನೆಕ್ಸ್ಟ್ ಕ್ವಶನ್, 4t = 5u. ಹಾಗಾದರೆ t + u / t. SSGD 2024 ಕೇಳ್ಯಾನ. ಈಗ ನಮ್ಗೆ ಟಿ ಮತ್ತು ಯು ಗೊತ್ತಾಗ್ಬೇಕು. ಯಾಕಂದ್ರೆ ಟಿ ಅಂದ್ರೆ ಟಿ ಬರಿಬೇಕು. ಈಗ ನಮ್ಗೆ ಕೇಳಿರೋದು ಏನಂತ ನೋಡೋಣ. ಏನ್ ಕೇಳ್ಯಾನ? ಬ್ರಾಕೆಟ್ ಟಿ ಪ್ಲಸ್ ಯು / ಟಿ. ಟಿ ಪ್ಲಸ್ ಯು / ಟಿ ಕೊಟ್ಟನ. ಹಾಗಾದ್ರ 4t = 5 ಅಂದನ. ಹೌದಾ? 4t = 5 ಅಂತಂದ್ರ ಇಲ್ಲಿ ಸಮ ಅದ. 4t = 5u. ಹಾಗಾದ್ರ ನನಗೆ ಟಿ ಬೇಕಾಗೈತಿ ಮತ್ತು ಯು ಬೇಕಾಗೈತಿ. ಈ ತರ ಕ್ವಶನ್ ಬಂದ್ರ ಒಂದ್ ಸಿಂಪಲ್ ಹೇಳ್ಬಿಡ್ತೀನಿ. ಇವ್ರ ಬಲ್ಲಿ ಇರುತ್ತ, ಇವ್ರ ಬಲ್ಲಿ ಇರುತ್ತ. ಹಾಗಾದ್ರೆ ಟಿ ಯಾರ ಬಲ್ಲಿ ಇರುತ್ತ? ಯು ಬಲ್ಲಿ ಇರುತ್ತ. ಹಾಗಾದ್ರೆ ಟಿ = ಎಷ್ಟೈತ್ರಿ? 5 ಐತಿ. ಯುದ್ ಯಾರ ಬಲ್ಲಿ ಇರುತ್ತ? ಟಿ ಬಲ್ಲಿ ಇರುತ್ತ. ಇಷ್ಟೇ ಲಾಜಿಕ್ ಇಲ್ಲಿ ಕಂಡುಹಿಡಿದು. ಈ ತರ ಕ್ವಶನ್ ಏನೇ ಬರ್ಲಿ, 2a = 3b, 4t = 5, ಈ ತರ ಏನು ಬಂದಾಗ ಇವ್ರದ್ದು ಅವ್ರ ಬಲ್ಲಿ ಇರುತ್ತ, ಅವ್ರದ್ದು ಇವ್ರ ಬಲ್ಲಿ ಇರುತ್ತ. ಹಾಗಾದ್ರ ನಮ್ದು ಎಲ್ಲಿ ಬರುತ್ತ? ಇಲ್ಲಿ ಬರುತ್ತ. ಟಿ ಅಂದ್ರೆ ಎಷ್ಟೈತ್ರಿ? 5. ಇವ್ರದ್ದು ಎಷ್ಟೈತಿ? ಟಿ 4. ಟಿ ಅಂದ್ರೆ ಎಷ್ಟೈತ್ರಿ? 5. ಯು ಅಂದ್ರ 4 ಡಿವೈಡೆಡ್ ಬೈ ಏನ್ ಕೇಳೇನ್ರಿ? ಟಿ ಕೊಟ್ಟಾನ.
ಡಿವೈಡೆಡ್ ಬೈ ಟಿ ಅಂದ್ರೆ ಎಷ್ಟೈತಿ 5 ಐತಿ. ಹಾಗಾದ್ರ 5 4 9 9 ಡಿವೈಡೆಡ್ ಬೈ 5. ಆದ್ರೆ ಯಾವ ಆಪ್ಷನ್ ಕರೆಕ್ಟ್ ರೀ? ಇಲ್ಲ ಐತಿ ನೋಡಿ ನಮ್ದು ಈ ಆಪ್ಷನ್ ಕರೆಕ್ಟ್. ಇನ್ನೊಂದು ಗಮನ ಇಟ್ಟು ಕೇಳ್ರಿ. 4t = 5 ಹಾಗಾದರೆ t ಪ್ಲಸ್ ಯು ಹೋಲ್ ಬ್ರಾಕೆಟ್ ಡಿವೈಡೆಡ್ ಬೈ ಟಿ ಎಂದನ. ಹಾಗಾದ್ರೆ ಕ್ವಶನ್ ಮಾರ್ಕ್ ಐತಿ. ನಂಗಿಲ್ಲಿ ಟಿ ತುಂಬಬೇಕು, ಯು ತುಂಬಬೇಕು, ಡಿವೈಡೆಡ್ ಬೈ ಟಿ ಬರಿಬೇಕು. ಕರೆಕ್ಟಾ? ಟಿ ಪ್ಲಸ್ ಯು ಡಿವೈಡೆಡ್ ಬೈ. ಈಗ 4t = 5 ಕೊಟ್ಟಾಗ t = 5 ಯು = 4. ಕರೆಕ್ಟಾ? ಹಾಗಾದ್ರೆ ಟಿ ಸಮ ಎಷ್ಟು ಬರಿಬೇಕ್ರಿ? ಇವ್ರದ್ದು ಅವ್ರ ಬಲ್ಲಿ ಇರುತ್ತಾ, ಅವ್ರದ್ದು ಇವ್ರ ಬಲ್ಲಿ ಇರುತ್ತಾ? t = 5 ಇವ್ದು ಯಾರ ಬಲ್ಲಿ ಇರುತ್ತಾ, ಇವನ್ ಬಲ್ಲಿ ಇರುತ್ತಾ? ಎಷ್ಟು? 4. t ಪ್ಲಸ್ ಯು ಡಿವೈಡೆಡ್ ಬೈ ಟಿ. 5 + 4 9 ಡಿವೈಡೆಡ್ ಬೈ. ಯಾವ ಆನ್ಸರ್ ಕರೆಕ್ಟ್ ಅಪ್ಪ ಅಂದ್ರ ಎ ಆನ್ಸರ್ ಕರೆಕ್ಟ್. ಈ ಕ್ವಶನ್ ಸುಮಾರು ಏನಿಲ್ಲ ಅಂದ್ರ ಪ್ರತಿ ಎಕ್ಸಾಮ್ದಾಗ 100% ಬಂದೇ ಬರುತ್ತಾ, ಇದಕ್ ನಾ ಗ್ಯಾರಂಟಿ ಇದೀನಿ. ಯಾಕಂದ್ರ ಪ್ರತಿ ವರ್ಷನೂ ಪಾಠ ಮಾಡಿದಾಗ ಈ ತರ ಕ್ವಶನ್ಸ್ ಬಂದಿರುತ್ತಾ. ಟಿ ಇದ್ದಲ್ಲಿ ಎ ಬರ್ಬೋದು, ಯು ಇದ್ದಲ್ಲಿ ಬಿ ಬರ್ಬೋದು, ಪಿ ಇದ್ದಲ್ಲಿ ಕ್ಯೂ ಬರ್ಬೋದು, ಯು ಇದ್ದಲ್ಲಿ ಎಸ್ ಬರ್ಬೋದು. ಇದು ಸರ್ವೇ ಸಾಮಾನ್ಯ. ಆದ್ರೆ ಈ ತರ ಕ್ವಶನ್ಸ್ ಬಂದೇ ಬರುತ್ತಾ. ಮುಂಚೆನೂ ಇದೇ ಬಂದಿರುತ್ತೆ, ಈ ವರ್ಷನೂ ಬಂದೈತಿ, ಮುಂದಿನ ವರ್ಷನೂ ಬರುತ್ತಾ. 2025 ಈ ಕ್ವಶನ್ ಬಂದೇ ಬರುತ್ತಾ. ಹೀಗೆ ತಲೆ ಇಟ್ಕೊಂಡ್ಬಿಡ್ರಿ. ಬರುತ್ತಾ ಸರ್ ಹೇಳ್ಯಾರಂದ್ರ 100% ಬರುತ್ತಾ ಅಂತ ಬರೆದು ಇಟ್ಕೊಂಡ್ಬಿಡ್ರಿ. ಈಗ ನೋಡ್ರಿ, ಪಿ ಕ್ಯೂ ಮತ್ತು ಆರ್ ಗಳ ಅನುಪಾತ ಕ್ರಮವಾಗಿ 6, 5, 9. ಅವುಗಳ ಮೊತ್ತ 400. ಹಾಗಾದರೆ ಪಿ ಮತ್ತು ಆರ್ ವ್ಯತ್ಯಾಸ. ಕ್ವಶನ್ ಗಮನ ಇಟ್ಟು ಓದ್ಬೇಕು. ಎಷ್ಟು ಜನ ಅದಾರ್ರಿ? ಪಿ ಕ್ಯೂ ಆರ್ ಯಾರ್ಯಾರಿದಾರ? ಪಿ ಕ್ಯೂ ಆರ್ ಗಳ ಅನುಪಾತ ಕ್ರಮವಾಗಿ 6, 5, 9. ಅವುಗಳ ಮೊತ್ತ 400. ಹಾಗಾದರೆ ಕರೆಕ್ಟಾ? ಪಿ ಮತ್ತು ಆರ್ ವ್ಯತ್ಯಾಸ. ಇಲ್ಲೊಂದ್ ಸ್ವಲ್ಪ ಕರೆಕ್ಷನ್ ತಪ್ಪ ಇದೆ, ಟೈಪಿಂಗ್ ಮಾಡೋ ತಪ್ಪ ಮಾಡ್ಯಾರ. ಇದು ಏನಾಗಬೇಕು? ಹಾಗಾದರೆ. ಇದು 400 ಕರೆಕ್ಟ್ ಐತಿ. ಹಾಗಾದರೆ ಪಿ ಮತ್ತು ಆರ್ ನ ವ್ಯತ್ಯಾಸ. ಹಾಗಾದ್ರ ಯಾರ್ಯಾರು ಕೊಟ್ರ ನೋಡೋಣ. ಎಲ್ಲಿದೆಪ್ಪ ಪೆನ್ನ? ಪಿ ಕ್ಯೂ ಆರ್. ಪಿ ಕ್ಯೂ ಆರ್ ಎಷ್ಟೈತಿ? 6, 5, 9. ಹಾಗಾದ್ರ ಅವುಗಳ ಮೊತ್ತ ಎಷ್ಟಂತಾನ? 400 ಅಂತಾನ. ಮೊತ್ತ ಎಷ್ಟು? 400. ಹಾಗಾದ್ರ 5, 6, 11, 11, 9, 20. ಹಾಗಾದ್ರೆ ಒಟ್ಟು ಮತ್ತೆ 20 ಅನುಪಾತಕ್ಕೆ ಎಷ್ಟಾಯ್ತು? 400 ಐತು. 20 ಅನುಪಾತಕ್ಕ 400 ಐತು. ಹಾಗಾದ್ರ ಏನ್ ಕೇಳ್ಯಾನ? ಪಿ ಮತ್ತು ಆರ್ ನಡು ವ್ಯತ್ಯಾಸ. ಇವೊಂದು 6 ಐತಿ, 9 ಐತಿ. ಎಷ್ಟು ವ್ಯತ್ಯಾಸ ಐತಿ? 3 ಐತಿ. ಹಾಗಾದ್ರ 3 ಅನುಪಾತಕ್ಕೆ ಎಷ್ಟಂತ? 22 40 0. 20 20 ಎಷ್ಟೈತ್ರಿ? 400. ಹಾಗಾದ್ರ ಅದೇ ಇಲ್ಲಿ ಅನುಪಾತಕ್ಕೆ ಎಷ್ಟಾಗುತ್ತಾ? 3 2 6 0 0. 23 60. ಕರೆಕ್ಟಾ? ಹಾಗಾದ್ರೆ ವ್ಯತ್ಯಾಸ ಎಷ್ಟೈತ್ರಿ? ನಮ್ದು ಯಾರ್ದು? ಪಿ ಮತ್ತು ಆರ್ದು 3 ವ್ಯತ್ಯಾಸ ಅಂದ್ರ 60 ಬಂತು. ಈಗ ನೋಡ್ರಿ, ಪಿ ಕ್ಯೂ ಮತ್ತು ಆರ್ ಗಳ ಅನುಪಾತ ಕ್ರಮವಾಗಿ 6, 5, 9. ಅವುಗಳ ಮೊತ್ತ 400 ಅಂದಾನ. ಕರೆಕ್ಟಾ? ಹಾಗಾದರೆ ಪಿ ಮತ್ತು ಆರ್ ನಡುವಿನ ವ್ಯತ್ಯಾಸ. ಈಗ ಪಿ 5, ಪಿ 6, ಕ್ಯೂ 5, ಆರ್ 9 ಅಂದ್ರ ಇವೆಲ್ಲ ಅನುಪಾತ ಎಷ್ಟು? 20. 20 ಅನುಪಾತಕ್ಕೆ ಎಷ್ಟು ಕೊಟ್ಟನ? 400 ಮೊತ್ತ ಕೊಟ್ಟನ. 20 20 400 ಅಂದ್ರೆ ಇಲ್ಲಿ ಬಂದಿದೆ ಯಾವತ್ತು 1 ಅನುಪಾತ ಇರುತ್ತಾ. ಹಾಗಾದ್ರೆ ಇದು ಡಿಫರೆನ್ಸ್ ಎಷ್ಟೈತಿ? ವ್ಯತ್ಯಾಸ 6, 9 ಅಂದ್ರ 3 ಐತಿ. 3 20 60. ಓಕೆ, ಕರೆಕ್ಟಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಬರ್ಕೋರ್ ಹಂಗೆ ಸ್ಕ್ರೀನ್ ಶಾಟ್ ಹೊಡ್ಕೋರಿ, ಇಟ್ರಲ್ಲಿ ಸೇವ್ ಮಾಡ್ರಿ. ಈಗ ನೋಡ್ರಿ, ಎಕ್ಸ್ ಅನುಪಾತ y = 7 ಅನುಪಾತ 2. ಫೈಂಡ್ ಅಂದ್ರೆ ಕಂಡು ಹಿಡಿಯಿರಿ. ಏನು? 7x + 4y 7x - 4y. ಇಲ್ಲಿ ಏನ್ ಬರ್ಬೇಕಪ್ಪ ಅಂದ್ರ ಇಲ್ಲೊಂದು ಟಿಕ್ಕಿ, ಇಲ್ಲೊಂದು ಟಿಕ್ಕಿ. ಯಾಕಂದ್ರೆ ಅನುಪಾತ, ಇದು ಅನುಪಾತ ಐತಿ. ಕರೆಕ್ಟಾ? SSC GD 23/2/2024 ಕೇಳ್ಯಾನ. ಯಾಕಂದ್ರ ಪ್ರತಿ ಒಂದು ದಿನಕ್ಕ 3 ಶಿಫ್ಟ್ ಇದ್ದಿರ್ತಾವ. ಒಂದ್ ಶಿಫ್ಟಿಗೆ ಒಂದು ಕ್ವಶನ್ ಅಂದ್ರ ಒಂದ್ ದಿನ 3 ಕ್ವಶನ್ಸ್ ಬಂದೇ ಬರ್ತಾವ ಚಾಪ್ಟರ್ ಮೇಲೆ. ಈಗ ನಾವು ನೋಡೋಣ ಸಿಂಪಲ್ ಆಗಿ. x y 7 2 7 2. ನಮಗೇನ್ ಕೇಳ್ಯಾನ? 7x + 4y ಸಮ ಅನುಪಾತ 7x - 4y. 7 ಐತಿ. ಎಕ್ಸ್ ಅಂದ್ರೆ ಎಷ್ಟೈತಿ? 7 ಐತಿ.
7 ಇಂಟು 7 ಪ್ಲಸ್ y ಅಂದ್ರೆ 2 ಐತಿ 4 ಇಂಟು 2 ಅನುಪಾತ 7 ಅಂದ್ರೆ ಎಷ್ಟೈತಿ 7 ಇಂಟು 7 ಮೈನಸ್ 4 ಇಂಟು 2 7 ಏಳೆ 49 ಪ್ಲಸ್ 4 ಎರಡಲೆ 8 ಅನುಪಾತ 7 ಏಳೆ 49 4 ಎರಡಲೆ 8 49 8 51 49ರಾಗ 8 ಹೋದ್ರ 41 ಹಾಗಾದ್ರ ಯಾವ ಆನ್ಸರ್ ಕರೆಕ್ಟ್ ರೀ ಎ ಆನ್ಸರ್ ಕರೆಕ್ಟ್ ಅಂತ ಇಲ್ಲ ಐತೆ ನೋಡ್ರಿ ಎ ಆನ್ಸರ್ ಕರೆಕ್ಟ್ ಐತೆ ಅಂತ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಪಾರ್ಟ್ 3 ಐತಿ ಪಿ ಕ್ಯೂ 6 5 ಕ್ಯೂ ಆರ್ 3 4 ದೆನ್ ವ್ಯಾಲ್ಯೂ ಆಫ್ ಕ್ಯೂ ಅನುಪಾತ ಬ್ರಾಕೆಟ್ ಪಿ ಪ್ಲಸ್ ಆರ್ ಇಲ್ಲಿ ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಕ್ವಶನ್ SSGD 23/2/2024 ಕರೆಕ್ಟಾ ಎ ಎಷ್ಟು ಕೊಟ್ಟಾನ 15 37 ಬಿ 14 37 ಸಿ 13 18 ಡಿ 15 38 ಈಗ ಪಿ ಕ್ಯೂ ಆರ್ ಕಂಡುಹಿಡಿಬೇಕು ಪಿ ಕ್ಯೂ ಆರ್ ಕಂಡುಹಿಡಿಬೇಕಂದ್ರ ಪಿ ಅನುಪಾತ ಕ್ಯೂ ಅನುಪಾತ ಆರ್ ಕಂಡುಹಿಡಿಬೇಕು ಈಗ ಏನ್ ಕೊಟ್ಟಾನ್ರಿ 6 5 ಈ ಮತ್ತೇನ್ ಕೊಟ್ಟಾನ ಕ್ಯೂ ಆರ್ 3 4 ಇದೇ ವಾಪಸ್ ಇಲ್ಲಿ ಬರೀಬೇಕು 5 ಇದೇ ವಾಪಸ್ ಇಲ್ಲಿ ಬರೀಬೇಕು 3 6 3ಲೆ 18 5 3ಲೆ 15 5 4ಲೆ 20 18 15 20 ಕರೆಕ್ಟಾ ಹಾಗಾದಾಗ ನಮಗೇನ್ ಕೇಳ್ಯಾನ ನೋಡ್ರಿ ಕ್ಯೂ ಅನುಪಾತ ಪಿ ಪ್ಲಸ್ ಆರ್ ಕ್ಯೂ ಅಂದ್ರೆ ಎಷ್ಟೈತಿ 15 ಅನುಪಾತ ಪಿ ಪ್ಲಸ್ ಆರ್ ಪಿ ಅಂದ್ರೆ ಎಷ್ಟೈತಿ 18 ಆರ್ ಅಂದ್ರೆ ಎಷ್ಟೈತಿ 20 20 18 ಎಷ್ಟಾಗುತ್ತ 38 ಹಾಗಾದ್ರ 15 ಅನುಪಾತ 38 ಕರೆಕ್ಟ್ ಯಾವ ಆಪ್ಷನ್ ಕರೆಕ್ಟ್ ಅಪ್ಪ ಅಂತಂದ್ರ ಡಿ ಆಪ್ಷನ್ ಕರೆಕ್ಟ್ ಸಿಂಪಲ್ ಆಗೈತಿ ಏನೈತಿ ಪಿ ಅನುಪಾತ ಕ್ಯೂ ಈಕ್ವಲ್ ಟು 6 ಅನುಪಾತ 5 ಕ್ಯೂ ಅನುಪಾತ ಆರ್ ಈಕ್ವಲ್ ಟು 3 4 ದೆನ್ ವ್ಯಾಲ್ಯೂ ಅಂದ್ರೆ ಬೆಲೆ ಕಂಡಿಡಿ ಕ್ಯೂ ಅನುಪಾತ ಪಿ ಪ್ಲಸ್ ಆರ್ ಪಿ ಕ್ಯೂ ಆರ್ ಬರ್ಕೋಬೇಕು ಇಲ್ಲಿ ಪಿ ಕ್ಯೂ ಅಂದ್ರ 6 5 ಇಲ್ಲಿ ಏನೈತಿ ಕ್ಯೂ ಆರ್ ಅಂದ್ರ 3 4 5ಕ್ಕೆ ವಾಪಸ್ 5 ಬರೀಬೇಕು ಇಲ್ಲಿ 3ಕ್ಕೆ 3 ಬರೀಬೇಕು 6 3ಲೆ 18 5 3ಲೆ 15 5 4ಲೆ 20 ಕ್ಯೂ ಅನುಪಾತ ಪಿ ಪ್ಲಸ್ ಆರ್ ಅಂದನ ಕ್ಯೂ ಅಂದ್ರೆ ಎಷ್ಟೈತಿ 15 ಐತಿ ಪಿ ಪ್ಲಸ್ ಆರ್ ಅಂದ್ರೆ 20 ಎಲ್ಲೈತಿ ಇಲ್ಲೈತಿ 20 ಪ್ಲಸ್ 18 38 15 ಅನುಪಾತ 38 ಯಾವ ಆನ್ಸರ್ ಕರೆಕ್ಟ್ ರೀ ಡಿ ಆನ್ಸರ್ ಕರೆಕ್ಟ್ ಓಕೆ ಹಾ ಈ ಕ್ವಶನ್ ಬಂತು ನೋಡಿ ವೆರಿ ಗುಡ್ ಕ್ವಶನ್ 100% SSCGD ಎಕ್ಸಾಮ್ ಫಿಕ್ಸ್ ಕ್ವಶನ್ ಇದು ಇವತ್ತೇ ಬರೆದು ಇಟ್ಕೊಂಡ್ಬಿಡ್ರಿ ಯಾಕೆ ಫಿಕ್ಸ್ ಅಂತ ಹೇಳತ್ತೀನಂದ್ರ ಸುಮಾರು 60ರಿಂದ 70 ಶಿಫ್ಟ್ ಎಕ್ಸಾಮ್ ನಡೀತಾವ 1 ಶಿಫ್ಟ್ 2 ಶಿಫ್ಟ್ 3 ಶಿಫ್ಟ್ ನಡೆದ್ರೆ ಎಲ್ಲಾ ಕ್ವಶನ್ ಇಂಪಾರ್ಟೆಂಟ್ ಆಗಂಗಿಲ್ಲ 70ರಿಂದ 70 ಎಕ್ಸಾಮ್ ಅಂದ್ರ ಒಂದ್ ಚಾಪ್ಟರ್ ಮ್ಯಾಗ 70 ಶಿಫ್ಟ್ ಅಂದ್ರೆ 70 ಕ್ವಶನ್ ಬರೇಬೇಕು ಮತ್ತೆ ಎಲ್ಲಾ ಕ್ವಶನ್ ಪ್ರಾಕ್ಟೀಸ್ ಮಾಡಬೇಕು ಎಲ್ಲಾ ಕ್ವಶನ್ ಇಂಪಾರ್ಟೆಂಟೇ ಮತ್ತೆ ಎಲ್ಲಾ ಕ್ವಶನ್ ಇಂಪಾರ್ಟೆಂಟ್ ಯಾವ್ದಲ್ರಿ ಮತ್ತ ಎಷ್ಟು 2023 76 ಶಿಫ್ಟ್ ಆಗ್ಯಾವ 76 ಕ್ವಶನ್ ಬಂದು ಒಂದ್ ಚಾಪ್ಟರ್ ಮ್ಯಾಗ ಒಂದೊಂದ್ ಕ್ವಶನ್ ಅಂದ್ರ ಮತ್ ದಿನ ಅವೇ ಕೇಳ್ತಾನ ಬೇರೆ ಬೇರೆ ಹಾಕಿರ್ತಾನ ನಾವು 20 30 10 15 ಕ್ವಶನ್ ಪ್ರಾಕ್ಟೀಸ್ ಮಾಡಿದ್ರ SSC ಎಕ್ಸಾಮ್ ಪಾಸ್ ಹೋದ್ ಹಿಸ್ಟ್ರಿನೇ ಇಲ್ಲ ಗ್ಯಾರಂಟಿನೇ ಇಲ್ಲ ಒಂದ್ ಚಾಪ್ಟರ್ ಮ್ಯಾಗ ಮಿನಿಮಮ್ ಏನಿಲ್ಲ 80ರಿಂದ 85 ಕ್ವಶನ್ ಟೈಪ್ ಪ್ರಾಕ್ಟೀಸ್ ಮಾಡ್ಲೇಬೇಕು ಅಂದ್ರ ನಾವೇನಾಗ್ತೇವೆ SSC ಎಕ್ಸಾಮ್ ಪಾಸ್ ಆಗ್ತೇವೆ ನೀವು ಬಿಟ್ಟು ಎಲ್ರಿ ಒಂದ್ 20 ಕ್ವಶನ್ ಪ್ರಾಕ್ಟೀಸ್ ಮಾಡೀನಿ ಒಂದ್ 10 ಕ್ವಶನ್ ನೋಡಿನಿ ಅವೇನು ಕೆಲಸ ಕೊಡಂಗಿಲ್ಲ ಪಾಸ್ ಆಗಂಗಿಲ್ಲ SSCGD ಎಕ್ಸಾಮ್ ಪಾಸ್ ಆಗ್ಬೇಕು ಅಂದ್ರ ಒಂದ್ ಚಾಪ್ಟರ್ ಮೇಲೆ 70ರಿಂದ 80 ಕ್ವಶನ್ 80ರಿಂದ 70 ಕ್ವಶನ್ ಅಂದ್ರೆ 70 ಟೈಪ್ ಪ್ರಾಕ್ಟೀಸ್ ಮಾಡ್ಬೇಕು ರಿಸಲ್ಟ್ ಆಗ್ಬೇಕು ಎಷ್ಟ್ ಆಗ್ಬೇಕು ಈ ಸಾರಿ ಅಂದ್ರ 110 120 ಆಗ್ಬೇಕು ನಿಮ್ದು ಯಾಕೆ ಕಾಂಪಿಟೇಷನ್ ಜಾಸ್ತಿ ಐತಿ ಎಕ್ಸಾಮ್ ಕನ್ನಡದಾಗ ಐತಿ ಕೋಚಿಂಗ್ ಕಲ್ತಿರ್ತೀರಿ ಎಲ್ಲರೂ ಕೋಚಿಂಗ್ ಹೋಗ್ತಿರ್ತಾರ ಹಾಗಾಗಿ ಪ್ರಾಕ್ಟೀಸ್ ಕಾಂಪಿಟೇಷನ್ ಜಾಸ್ತಿ ಆಗ್ಯಾವ ಹಾಗಾಗಿ ನೀವು ಹಗಲ ರಾತ್ರಿ ಕಷ್ಟಪಟ್ಟು ಓದಿದ್ರ ಪಾಸ್ ಆಗ್ತೀರಿ ಸುಮ್ ನಾವ್ ಏನ್ರ ಮಾಡ್ತೀನಿ ಅಂದ್ರ ಇದು ಕೆಲ್ಸ ಕೊಡಂಗಿಲ್ಲ SSCGD ಅನ್ನೋದು ಹಗಲಿಲ್ಲದ ಎಕ್ಸಾಮ್ ಸುಮ್ 4 ಕ್ವಶನ್ ಪ್ರಾಕ್ಟೀಸ್ ಮಾಡಿ ಒಂದ್ 30 ಕ್ವಶನ್ ಎಲ್ಲಿ ಕಲ್ತು ನಾ ಪಾಸ್ ಆಗ್ತೀನಿ ಈ ಸಾರಿ ನಾ SSGD ಪಾಸ್ ಆಗ್ತೀನಿ ಅವೇನ್ ಕೆಲ್ಸ ಕೊಡಂಗಿಲ್ಲ ಹೌದಾ ನಮಗೇನ್ ಕೇಳ್ಯಾನ ಸಿಂಪಲ್ ಕೇಳ್ಯಾನ ಅಜಳ ಹೇಳಿಲ್ರಿ ಹಿಂದಿನ ಕ್ವಶನ್ ಅದೇ ಯೂಸ್ ಆಗುತ್ತಿಲ್ಲಿ 30% ಈಕ್ವಲ್ ಟು 60% ಅಪ್ ಹಾಗಾದ್ರ ಈ ಅನುಪಾತ ಏನ್ ಕೇಳ್ಯಾನ ಎಫ್ ಕಂಡಿಡಿ ಅಂದಾನ
ಏನ್ ಕ್ವಶನ್ ಐತು? ಕ್ವಶನ್ ನೋಡಿದ್ರೆ ಬಂಜಾರಂಗ ಐತಿ ಕ್ವಶನ್ ಇದು. ಇಂಥ ಕ್ವಶನ್ ಎಕ್ಸಾಮ್ ಬರ್ಬಿಟ್ಟು ಪರ್ಸೆಂಟೇಜ್ ಕ್ಯಾನ್ಸಲ್. 30 ಇ, 60 ಎಫ್. ಸರ ಆಗಲೇ ಹೇಳಿದ್ರಲ್ರಿ 45 ಯು. ಹಾ, ಇವ್ರದ್ದು ಅವ್ರ ಬಲ್ಲಿ ಇರುತ್ತಾ, ಅವ್ರದ್ದು ಇವ್ರ ಬಲ್ಲಿ ಇರುತ್ತಾ? ಈದ್ ಯಾರ ಬಲ್ಲಿ ಇರುತ್ತಾ? ಸರ ಎಫ್ ಬಲ್ಲಿ ಇರುತ್ತ್ರಿ. ಈದ್ ಎಷ್ಟು ಬರುತ್ತಾ? 60. ಸರ ಎಫ್ ಯಾರ ಬಲ್ಲಿ ಇರುತ್ತೆ? ಸರ ಈ ಬಲ್ಲಿ ಇರುತ್ತಾ? ಎಷ್ಟು? 30. ಸರ 32 60 ರೀ, 31 30 ರೀ. ಈ ಅನುಪಾತ ಎಫ್ ಅಂದ್ರ ಸರ ಸಿ ಆನ್ಸರ್ ಕರೆಕ್ಟ್ ರೀ. ವೆರಿ ಗುಡ್. 30% ಇ ಅಂದ್ರ ಸಮ 60% ಎಫ್ ಅತನ. ಹಾಗಾದ್ರ ಈ ಅನುಪಾತ ಎಫ್ ಅಂದ್ರ 30% ಇ ಈಕ್ವಲ್ ಟು 60% ಎಫ್ ಅಂತಾನ. ಪರ್ಸೆಂಟೇಜ್ ಕ್ಯಾನ್ಸಲ್. 30 ಇ ಈಕ್ವಲ್ ಟು 60 ಎಫ್. ಈ ಅನುಪಾತ ಎಫ್ ಈಕ್ವಲ್ ಟು 60 ಅನುಪಾತ 30. ಹಾಗಾದ್ರೆ ಇವ್ರದ್ದು ಅವ್ರ ಬಲ್ಲಿತ್ತು, ಅವ್ರದ್ದು ಇವ್ರ ಬಲ್ಲಿತ್ತು. ಈ ತರ ಕ್ವಶನ್ಸ್ ಇಲ್ಲಿ ಈ ತರ ಬತ್ತಂದ್ರ ಈ ಬೇಕಂದ್ರ ಅವ್ರ ಬಲ್ಲಿ ಇರುತ್ತೆ, ಇವ್ರದ್ದು ಬೇಕಂದ್ರ ಇವ್ರ ಬಲ್ಲಿ ಇರುತ್ತ. ಇದು ಹಿಂದಿನ ಕ್ಲಾಸ್ನಾಗ ಹೇಳಿನಿ. ಪಾರ್ಟ್ 1 ಪಾರ್ಟ್ 2ದಾಗೂ ಬಂದೈತಿ. ಇದೇ ತರ ಇದನ್ನ ನೋಡ್ಕೋರಿ ಇನ್ನೊಮ್ಮೆ. ಹೌದಾ? ನೀವು ಒಂದು ಪಾರ್ಟ್ ಇಂದ ಮತ್ತೊಂದು ಪಾರ್ಟ್ ನೋಡ್ಕೋತ ಹೋದಾಗ ಎಲ್ಲಾ ತಿಳಿತಾವ. ನೀವು ಒಮ್ಮೆ 3ನೇ ಪಾರ್ಟಿಗೆ ಬಂದಿ 1ನೇ ಪಾರ್ಟ್ ನೋಡ್ಲಿಲ್ಲ, 2ನೇ ಪಾರ್ಟ್ ನೋಡ್ಲಿ ಅಂದ್ರ ಸಬ್ಜೆಕ್ಟ್ ಲಿಂಕ್ ಹತ್ತಲ್ಲ. ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಎಲ್ಲ ಕಂಟಿನ್ಯೂಸ್ ನೋಡಿ ನೋಟ್ಸ್ ಮಾಡ್ಕೊಂಡು ಬರ್ಕೋರಿ. ಹಾಗಾದ್ರ ಇವ್ರದೆಲ್ಲ ಐತಿ 60, ಇವ್ರದ್ದು ಯಾಕೆ 30, 32 31 2 ಅನುಪಾತ 1. ಸಿ ಏನಾಗುತ್ತೆ? ಕರೆಕ್ಟ್ ಆಗುತ್ತ. ಹಾ, 9,000 ರೂಪಾಯಿಗಳನ್ನು XYZ ಗಳಿಗೆ 7, 12, 14 ಅನುಪಾತದಲ್ಲಿ ಹಂಚಲಾಗಿದೆ. ಹಾಗಾದ್ರ ಇಲ್ಲಿ ಪಾಲ್ ಕೇಳ್ಯಾನ, ಯಾರು ಕೇಳ್ಯಾನ ಗೊತ್ತಿಲ್ಲ. ಆ ಕ್ವಶನ್ ಮಿಸ್ ಆಗೈತಿ. ನಾವು ವಾಯ್ ಅನ್ಕೊಳ್ಳೋಣ, ವಾಯ್ ಪಾಲು, ವಾಯ್ ಸೇರ್ ಅನ್ಕೊಳ್ಳೋಣ. ಕರೆಕ್ಟಾ? ನೋಡೋಣ. ಆಪ್ಷನ್ದಾಗ ಇತ್ತು ಕರೆಕ್ಟ್, ಇಲ್ಲ ಅಂದ್ರೆ ಜಡ್ದು ಎಕ್ಸ್ ಕಂಡಿಡೀನಿ. ನೋಡೋಣ ಬರುತ್ತೆ. ನೋಡೋಣ. XYZ ಕೊಟ್ಟನ. XYZ 7, 12, 14 ಕರೆಕ್ಟಾ? ಹಾಗಾದ್ರ ಈಗ ನೋಡೋಣ. ಎಷ್ಟು ಕೊಟ್ಟನ್ರಿ? 9,000. 90,000. ಓಕೆ, 90,000 ಸಾರಿ 9,000. 9,000 ರೂಪಾಯಿಗಳನ್ನು XYZ ಗಳಿಗೆ 7, 12, 14 ಅನುಪಾತ ಹಂಚಲಾಗಿದೆ. ಇಲ್ಲಿ ವಾಯ್ ಪಾಲು ಇರ್ಬೇಕನ್ಸುತ್ತೆ ಮೇ ಬಿ. ನೋಡೋಣ. ವಾಯ್ ಸೇರ್. ಹಾ, 900, 3,600, 2,100, 4,200. ಈ 3 ಮಂದಿ ಮೊತ್ತ ಅಂದ್ರ ನೋಡೋಣ. 12, 7, 19, 19, 14, 33 ಎಲ್ಲ ಪ್ಲಸ್ ಮಾಡೀನಿ. 33 ಅನುಪಾತ ಬತ್ತು. 33 ಅನುಪಾತ ಅಂದ್ರ 33 ಅನುಪಾತ. ಹಾಗಾದ್ರ ಕ್ವಶನ್ ಇಲ್ಲಿ ಸ್ವಲ್ಪ ಚೇಂಜ್ ಆಗೈತಿ. ಅಲ್ಲೇ ತಪ್ಪೇನೋ. 9,000 ಎಲ್ಲ ಇದು 99,900 ರೂಪಾಯಿ ಐತಿ. ಕರೆಕ್ಟಾ? ಈ ಕ್ವಶನ್ ಯಾಕಂದ್ರೆ ಪ್ರೀವಿಯಸ್ ಐತಿ, ಕ್ಲಾಸ್ ಒಳಗೆ ಇದೆ ಡಿಸ್ಕಷನ್ ಐತಿ. ಹೊಳೆ ಯೂಟ್ಯೂಬ್ ಒಳಗೂ ಅದೇ ಡಿಸ್ಕಷನ್ ಮಾಡತ್ತೇವೆ. 33 99 20 300 ಕರೆಕ್ಟಾ? ಈಗ ವಾಯ್ ಪಾಲ್ ಕೇಳ್ಯಾನ. ಯಾವತ್ತು ವಾಯ್ ಪಾಲ್ ಅನ್ಕೊಳ್ಳೋಣ ಅಥವಾ ಯಾರು ಕ್ಯಾನ್ಸಲ್. ಯಾವತ್ತು 3 ಐತಿ. ಕರೆಕ್ಟಾ? ನಮಗೆ ಎಕ್ಸ್ ಪಾಲ್ ಕೇಳ್ಯಾನ ಅಂತ ಅನ್ಕೊಳ್ಳಿ. ಹೌದಾ? ಎಕ್ಸ್ ಅಲ್ಲಿ ಆಪ್ಷನ್ ಇಲ್ಲ. ಎಕ್ಸ್ 3 ಮಂದಿ ಕಂಡಿಡೀನಿ. 7 ಎಷ್ಟಲೇ? 7 3 21 20 0 0. ಈಗ ನಮ್ಮ ಆನ್ಸರ್ ಏನ್ರಿ? ಇವನ್ ಕರೆಕ್ಟ್ ಐತಿ. ಈಗ ನಮಗೆ ಏನ್ ಕೇಳ್ಯಾನ? ಎಕ್ಸ್ ಪಾಲ್ ಕೇಳ್ಯಾನ. ಯಾಕೆ ಇಲ್ಲಿ ವಾಯ್ ಇಲ್ಲ, ಎಕ್ಸ್ ಐತಿ. ಹಾಗಾದ್ರ 9,900ಗಳನ್ನು XYZ ಗಳಿಗೆ 7, 12, 14 ಅನುಪಾತ ಹಂಚಲಾಗಿದೆ. ಎಕ್ಸ್ ಪಾಲು ಎಷ್ಟಪ್ಪ ಅಂತಂದ್ರ XYZ 7, 12, 14 ಅಂದ್ರ 33 ಅನುಪಾತಕ್ಕೆ 9,900. 33 99 2 0, 7 3 21 2,100. ಸಿ ಆನ್ಸರ್. ಒಂದು ಬ್ಯಾಗ್ನಲ್ಲಿ ಕೆಂಪು ಚೆಂಡು ಮತ್ತು ಬಿಳಿ ಚೆಂಡು ಕ್ರಮವಾಗಿ 7, 4 ಅನುಪಾತದಲ್ಲಿವೆ. ಬಿಳಿ ಚೆಂಡು 44. ಹಾಗಾದರೆ ಒಟ್ಟು ಚೆಂಡು 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 ಕೆಂಪು ಚೆಂಡು, ವೈಟ್ ಚೆಂಡು. ಕೆಂಪು ಚೆಂಡು 7 ಅನುಪಾತ, ವೈಟ್ ಚೆಂಡು 4 ಅನುಪಾತ. ಬಿಳಿ ಚೆಂಡು ಎಷ್ಟವ? 4 ಅದಾವ. ಎಷ್ಟು ಅನುಪಾತ ಐತಿ? 4 ಅನುಪಾತಕ್ಕ 44 ಕೊಟ್ಟಾನ. ಒಟ್ಟು ಚೆಂಡು ಕೇಳ್ಯಾನ. ಒಟ್ಟು ಚೆಂಡು ಎಷ್ಟವ? 11 ಅನುಪಾತ. 4 ಎಷ್ಟಲೆ? 4 11 44. ಇಲ್ಲಿ 11 11 121. ಇಷ್ಟೇ ಕರೆಕ್ಟ್ ನೋಡ್ರಿ. ಒಂದು ಬ್ಯಾಗ್ನಲ್ಲಿ ಕೆಂಪು ಚೆಂಡು ಬಿಳಿ ಚೆಂಡು ಕ್ರಮವಾಗಿ 7, 4 ಅನುಪಾತ ಆಗಿದೆ. ಬಿಳಿ ಚೆಂಡು 44. ಹಾಗಾದ್ರೆ ಒಟ್ಟು ಚೆಂಡು ಅಂತ ಕೇಳ್ತಾನ. ಬಿಳಿ ಚೆಂಡ 4 4 44 ಅಂದ್ರೆ 4 11 44.
ಹಾಗಾದ್ರೆ 11ಕ್ಕೆ 11 121. ಓಕೆ, ವೆರಿ ಗುಡ್. ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಕ್ವಶನ್ ಮ್ಯಾಗ ಹೋಗೈತಿ. ಅನಿಲ್ ವಿಕಾಸ್ ಆದಾಯದ ಅನುಪಾತ 8:5. ಅನಿಲ್ ವಿಕಾಸ್ ಆದಾಯದ ಅನುಪಾತ 8:5. ಕರೆಕ್ಟಾ? ವಿಕಾಸ್ ಅನಿಲ್ಗಿಂತ 3,000 ಕಡಿಮೆ ಐತಿ. ವಿಕಾಸ್ ಆದಾಯ ಅನಿಲ್ಗಿಂತ ಎಷ್ಟು ಕಡಿಮೆ ಐತಿ? 3,000 ಕಡಿಮೆ ಐತಿ. 3,000 ಕಡಿಮೆ ಐತಿ, ಎಷ್ಟು ವ್ಯತ್ಯಾಸ ಐತಿ? ಇವ ವಿಕಾಸ, ಇವ ಅನಿಲ. ವಿಕಾಸ ಮತ್ತು ಅನಿಲಿಂದ 8:5 ಅಂದ್ರೆ 3 ಅನುಪಾತಕ್ಕ 3,000 ಐತಿ. ಕರೆಕ್ಟಾ? ಅನಿಲ್ ಮತ್ತು ವಿಕಾಸ್ ಒಟ್ಟು ಕೇಳೋಣ. ಒಟ್ಟು ಅಂದ್ರೆ ಎಷ್ಟು ಅನುಪಾತ? 8, 5, 13. 3 ಒಂದ್ಲೆ 3. ಎಷ್ಟು 0? 1, 2, 3. ಕರೆಕ್ಟಾ? ಇಲ್ಲಿ 13 ಒಂದ್ಲೆ 13. 1, 2, 3 ಅಂದ್ರ 13,000. ನೋಡ್ರಿ, ಅನಿಲ್ ಮತ್ತು ವಿಕಾಸ್ ಆದಾಯದ ಅನುಪಾತ 8:5. ವಿಕಾಸ್ ಅನಿಲ್ಗಿಂತ 3,000 ಕಡಿಮೆ ಇದೆ ಅಂದ್ರೆ ಎಷ್ಟು ವ್ಯತ್ಯಾಸ ಐತಿ? 3 ಅನುಪಾತ ವ್ಯತ್ಯಾಸ. ನೋಡ್ರಿ, 3 ಅನುಪಾತಕ್ಕ 3,000 ಐತಿ. ಕರೆಕ್ಟಾ? ಇಲ್ಲಿ ನಾವು ಕೊಟ್ಟನ 3 ಎಷ್ಟಲೇ ಆಗುತ್ತಾ? 3,000 3,000. ಅದ್ರಲ್ಲಿ 1 ಅನುಪಾತ ಅಂದ್ರೆ ಎಷ್ಟು? 1000. 13,000 13,000. 13 ಒಂದ್ಲೆ 13. 3 0 3 0. ನಮ್ಮ ಆನ್ಸರ್ ಏನ್ರಿ? ಇದು ಕರೆಕ್ಟ್. ಎ ಮತ್ತು ಬಿ ವಯಸ್ಸಿನ ಅನುಪಾತ 3:4. ಎ ಮತ್ತು ಬಿ ವಯಸ್ಸಿನ ಅನುಪಾತ 3:4. ಎ ಬಿ ಇಬ್ರು ಏನಾದ್ರ ಮಹಾರಾಜರದಾರ. ಎಷ್ಟು? 3:4. ಹಾಗಾದ್ರ ವಯಸ್ಸಿನ ಮೊತ್ತ 28. ಹಾಗಾದ್ರ ಇದು ಇಲ್ಲಿ ಬರಿಬಾರ್ದು. ವಯಸ್ಸಿನ ಮೊತ್ತ 28. ಬಿ ಯ ವಯಸ್ಸು ಕಂಡುಹಿಡಿಯಿರಿ. ಏನ್ ಕಂಡುಹಿಡಿ ಅಂದನ? ಬಿ ವಯಸ್ಸು ಕಂಡುಹಿಡಿ ಅಂದನ. ಎದು 3 ಅನುಪಾತ ಐತಿ, ಬಿದು 4 ಅನುಪಾತ ಐತಿ. ಹಾಗಾದ್ರ 7 ಅನುಪಾತಕ್ಕೆ ಎಷ್ಟು ಕೊಟ್ಟನ? 28. ಬಿ ಕಂಡುಹಿಡಿ ಅಂದ್ರೆ 4 ಅನುಪಾತಕ್ಕೆ. 7 4 28. 4 4 16. ಆದ್ರೆ ಬಿ ವಯಸ್ಸು ಎಷ್ಟೈತ್ರಿ? 16 ವಯಸ್ಸಾಯ್ತು. ಹಾಗಾದ್ರ ಇದೇ ತರ ಕ್ಲಾಸ್ ಬೇಕಾಗಿತ್ತು ಅಂದ್ರ ನೀವೇನ್ ಮಾಡ್ರಿ, ಕ್ಲಾಸ್ ಒಳಗ ಕಮೆಂಟ್ ಮಾಡ್ರಿ. ಕಮೆಂಟ್ ಮಾಡಿ ಹೇಳ್ರಿ ಯಾವ ಸಬ್ಜೆಕ್ಟ್ ಬೇಕು ಸರ್, ಯಾವ ಚಾಪ್ಟರ್ ಮೇಲೆ ಕ್ಲಾಸ್ ಬೇಕು, ಕಮೆಂಟ್ ಮಾಡ್ರಿ. ಕಮೆಂಟ್ ಮಾಡಿ ಇದೇ ಚಾಪ್ಟರ್ ಅಂದ್ರ ಅದೇ ಚಾಪ್ಟರ್ ಇಂದ ಮತ್ತು ಪಾರ್ಟ್ 1 ಪಾರ್ಟ್ 2 ಎಲ್ಲಾ ಚಾಪ್ಟರ್ ಮುಗಿಯವರೆಗೂ ಕಂಪ್ಲೀಟ್ ಆಗಿ ಏನ್ ಮಾಡೋನು? ಡಿಸ್ಕಷನ್ ಮಾಡೋನು. SSC ಪ್ರೀವಿಯಸ್ ಕ್ವಶನ್ಸ್ ಬಿಡ್ಸೋನು ಮತ್ತು ಚಾಪ್ಟರ್ ವೈಸ್ ಕ್ಲಾಸ್ ಮಾಡೋನು. ಇನ್ನೂ ಸುಮಾರು ಏನೈತಿ, ಟೈಮ್ ಐತಿ. ಎಲ್ಲರೂ ಸರಿಯಾಗಿ ಸ್ಟಡಿ ಮಾಡ್ರಿ. SSC GD 2025 ಪಾಸ್ ಆಗ್ತೀನಿ ಅಂತಂದ್ರ 100% ಸ್ಟಡಿ ಮಾಡ್ರಿ. ಸರ್ ಆಫ್ಲೈನ್ ಕ್ಲಾಸ್ ಬೇಕಪ್ಪ ಅಂತಂದ್ರ ಸರ್ ನಾ ಆಫ್ಲೈನ್ ಓದ್ತೀನಿ. ಆಫ್ಲೈನ್ ಕಮ್ಯುನಿಕೇಶನ್ ಬೇಕು, ಎಲ್ಲಾ ಸಬ್ಜೆಕ್ಟ್ ಬೇಕು, ಮ್ಯಾಥ್ಸ್, ರೀಸನಿಂಗ್, ಗ್ರಾಮರ್, GK ಬೇಕಂದ್ರ ವಿಜಯಪುರ ಒಳಗ ಸ್ನೇಹಜೀವಿ ಅಕಾಡೆಮಿ ಅಂತ ಐತಿ. ಅಲ್ಲಿ ಕೋಚಿಂಗ್ ಕ್ಲಾಸ್ ಮಾಡ್ರಿ. ಅದ್ರ ಜೊತೆ ಏನ್ ಮಾಡ್ರಿ ಅಂತಂದ್ರ ನೀವು ಅಲ್ಲಿ ಬರೀ, ನಾನು ಅಲ್ಲೇ ಬರ್ತೀನಿ. ಅಲ್ಲಿ ಡಿಸ್ಕಷನ್ ಮಾಡೋನು ಮತ್ತು ಇಲ್ಲಿ ಡೈಲಿ ಏನ್ ಮಾಡೋನು? ಡಿಸ್ಕಷನ್ ಮಾಡೋನು, ಕ್ಲಾಸ್ ಮಾಡೋನು. ಒಟ್ಟಿನಲ್ಲಿ ಈ ವರ್ಷ SSC GD ಏನಾಗ್ಬೇಕು? ಪಾಸ್ ಆಗ್ಬೇಕು. ಇಷ್ಟೊತ್ತನ ಕ್ಲಾಸ್ ಕೇಳೋ ನಮ್ಮ ಮಂದಿಗೆಲ್ಲ ಗುಡ್ ನೈಟ್, ಬಾಯ್, ಟೇಕ್ ಕೇರ್.